ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು SSIT ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಮ್ಮ ಸ್ವಾಮಿ ಅವರು ಫೋನ್ ಮಾಡ್ಬಿಟ್ಟು ಬೇಗ ಬಾ ಅಂತ ಹೇಳ್ತೀವಿ. ಏನಕ್ಕೆ ಕರೀತದೆ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೀವು ಪೂರ್ತಿ ನೋಡ್ಬೇಕಾಗುತ್ತೆ. ಇವತ್ತು ನಮ್ಮ ತುಮಕೂರಿನ ಬೆಸ್ಕಾಂ ಆಫೀಸ್ ನ ಇನಾಗ್ರೇಷನ್ ಆಯ್ತು. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದು ನಮ್ಮ ತುಮಕೂರು MLA ಜ್ಯೋತಿ ಗಣೇಶರ್ ಬಂದಿದ್ರು. ಅವರು ಇನಾಗ್ರೇಷನ್ ಮಾಡಿದ್ರು. ಅವರಿಗೆ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಸನ್ಮಾನ ಮಾಡಿ ಅವರಿಗೆ ಕಳಿಸ್ಕೊಟ್ಟು ಅದಾದ್ಮೇಲೆ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಪೂಜೆನ ಮಾಡಿ ಎಲ್ಲರೂ ಒಳಗಡೆ ಹೋದ್ವಿ. ಅದಾದ್ಮೇಲೆ ನಮ್ಮ ಸಾಹೇಬರು ಎಲ್ಲ ಅಧಿಕಾರಿಗಳಿಗೂ ಸನ್ಮಾನ ಮಾಡಿ ಅವರಿಗೆಲ್ಲ ಕಳಿಸ್ಕೊಟ್ರು. ಅದಾದ್ಮೇಲೆ ಸನ್ಮಾನ ಎಲ್ಲ ನೋಡ್ಕೊಂಡು ನಾವು ಹೋಗಿದ್ದು ಮೇಲ್ಗಡೆ ಆಫೀಸ್ ಹೆಂಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಕೆಳಗಡೆ ಬರ್ತಾ ಇದ್ವಿ. ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ನಾವು ಬಂದಿದ್ದು ಊಟಕ್ಕೆ ಅಂತ ಹೇಳ್ಬಿಟ್ಟು ಮದುವೆಲಿ ಊಟ ಮಾಡಿಸೋ ತರ ಮಾಡಿಸಿದ್ರು. ಸಖತ್ತಾಗಿ ಅಡುಗೆ ಮಾಡಿದ್ರು. ಅದನ್ನೆಲ್ಲ ತಿನ್ಕೊಂಡು ನಾವು ಊಟ ಗಿಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದು ಕೌಂಟರ್ ಅಲ್ಲಿ ಇದ್ದೆ. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು. ಊಟ ಟೈಮಲ್ಲಿ ಎಲ್ಲಾದ್ರೂ ಒಂದ್ ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಗಾಡಿ ಎತ್ಕೊಂಡು ಸೀದಾ ಹೋಗಿದ್ದು ಗಂಗಸಂದ್ರದ ಕಡೆಗೆ. ಆಕ್ಚುಲಿ ಇನ್ನೂ ಇಬ್ರು ಬರ್ಬೇಕಾಗಿದ್ದು ಫ್ರೆಂಡ್ಸ್, ಅವ್ರಿಗೂ ಇವತ್ತು ಮಿಸ್ ಆಗಿದ್ರು. ಅದಾದ್ಮೇಲೆ ಪಾಶಾಬಾಯಿ ಒಂದು ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಇಲ್ಲೇನಾದ್ರೂ ಜ್ಯೂಸ್ ತಗೋಣ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಒಂದೆರಡು ಜ್ಯೂಸ್ ನಾನು ಸ್ಮೂತ್ ತಗೊಂಡೆ, ಸ್ವಾಮಿ ಸ್ಪ್ರೈಟ್ ತಗೊಂಡಿದ್ರು. ಅದನ್ನೆಲ್ಲ ತಂದು ನಾವು ಅಲ್ಲಿಂದ ಸೀದಾ ಹೊರಡೋಣ ಅಂತ ಹೇಳ್ಬಿಟ್ಟು ಗಾಡಿನ ಎತ್ಕೊಂಡು ಸೀದಾ ಹೊಟ್ಟಿದ್ದು ನಾವು ಸಂದ್ರದ ಕೆರೆ ಕಡೆಗೆ ಬಂದ್ವಿ. ಸೊ ಇವತ್ತು ನೋಡಿದ್ರೆ ಸ್ವಲ್ಪ ಕಡಿಮೆ ಇತ್ತು ನೀರು ಕೂಡ ಇಲ್ಲಿ. ಅದಾದ್ಮೇಲೆ ಮಸ್ತ್ ಆಗಿರುವಂತ ಗಾಳಿ ಬೀಳಿಸ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಮಸ್ತ್ ಆಗಿ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ಕೌಂಟ್ರಿಗೆ.